ಪಟ್ಟಣದ ಹೊಸಪೇಟೆ ಬಡಾವಣೆಯ ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ಯುವ ಬ್ರಿಗೇಡ್ ವತಿಯಿಂದ ವಿವೇಕಾನಂದ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು, ಸ್ವಾಮಿ ವಿವೇಕಾನಂದ ಆಧ್ಯಾತ್ಮಿಕ ಗುರು ಎಂದು ಯುವ ಬ್ರಿಗೇಡ್ ಜಿಲ್ಲಾ ಸಂಚಾಲಕ ಮಹೇಶ್ ಕರ್ವಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಮಾತ್ರವಲ್ಲದೆ ಪ್ರಪಂಚದ ಇತರೆ ದೇಶಗಳಿಗೂ ದಾರಿದೀಪ. ಅವರ ತತ್ವಗಳು, ಬದುಕಿನ ಹಾದಿ ಯುವ ಜನತೆಗೆ ನೀಡಿದ ಸ್ಫೂರ್ತಿಯ ಕರೆಗಳಿಂದ ಅವರು ಇಂದಿಗೂ ಎಂದಿಗೂ ಅಮರ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಯುವ ಬ್ರಿಗೇಡ್ ಕಾರ್ಯಕರ್ತರು ಸ್ವಾಮಿ ವಿವೇಕಾನಂದರ ಪರ ಘೋಷಣೆ ಕೂಗಿದರು. ಸಮಸ್ಯೆ ಇಲ್ಲ. ಈ ಕಡೆ ಕೊಡ, ಮಂಜಣ್ಣ ಕೊಡು, ಅವರು ಅಣಪ್ಪ ಕೊಡು. ಅಣಪ್ಪ ಬೇಗ ಹೋಗಿ, ನೀವು ಸ್ವಲ್ಪ ಬೆಳಿಗ್ಗೆ. ಹಾಂ ಸರಿ, ಯುವಕರೇ ಬೆಳಗ್ರೆ, ಯುವಕರು ಪರವಾಗಿ ಒಬ್ಬನ ಸಾಕು. ಯಾರು ಮರ ನೀನು ಮುದುಕನ್ನ ಹತ್ತನ ಅವನ ನಗ್ಬೇಕಾಗ್ತದೆ. ನೀನು ಸಾಕು, ಇಡಿ ರಂಗಿ ಇಡಿ ಸಾಕು. ಬರ್ರಿ ಸ್ವಾಮಿ ವಿವೇಕಾನಂದ ಜಯಂತಿಗೆ 163ನೇ ಸ್ವಾಮಿ ವಿವೇಕಾನಂದ ಜಯಂತಿಗೆ ಆದ್ಮೇಲೆ ಇವತ್ತು ಸ್ವಾಮಿ ವಿವೇಕಾನಂದ ಜಯಂತಿ ಹೆಚ್ಚಾಗಿ ಅವರ ಜಯಂತಿಯನ್ನು ನಾವು ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಸೊ ಅವರ ವಿದ್ಯಾಭ್ಯಾಸದ ಪದವೀಧರ ವೃತ್ತಿ ನಂತರದಲ್ಲಿ 1893ರಲ್ಲಿ ಚಿಕಾಗೋ ವಿಶ್ವಕರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಚಿಕಾಗೋ ವಿಶ್ವಕರ್ಮ ಭಾಗವಹಿಸ್ತಾರೆ. ಅಂತ ಸಂದರ್ಭಕ್ಕೆ ಇಡೀ ಭಾರತವನ್ನು ಕೆಳಗೆ ಮಾಡಬೇಕಂತ ಎಲ್ಲ ರಾಷ್ಟ್ರಗಳು ಕಾಯ್ತಿದ್ದಾವೆ. ಅಂತ ಸಂದರ್ಭಕ್ಕೆ ಅವರು ಭಾರತವನ್ನು ಪ್ರತಿನಿಧಿಸಿ ಮಾಡಿದಂಥ ಮಾತುಗಳು ಕೂಡ ಎಲ್ಲರ ಮನದಲ್ಲಿ ಇರುವಂಥದ್ದು. ಅವರು ಪ್ರಾರಂಭದಲ್ಲಿ ಹೇಳುವಂಥದ್ದು, ಸಹೋದರ ಸಹೋದರಿ ಅಂತಕ್ಕಂಥ ಏನು ಅವರು ಉಚ್ಚಾರಣೆ ಮಾಡ್ತಾರೆ ಅದು ಎಲ್ಲ ದೇಶಕ್ಕೂ ಕೂಡ ಪ್ರೇರಣೆ ಆಗುತ್ತೆ. ನಂತರ ಅವರು ನಮ್ಮ ದೇಶದ ಸಂಸ್ಕೃತಿಯನ್ನು ಎತ್ತಿರುವಂಥ ಕೆಲಸ ಮಾಡ್ತಾರೆ. ಅದರ ನಂತರ 1893ರಲ್ಲಿ ಅವರು ರಾಮಕೃಷ್ಣ ಮಿಷನ್ ಪ್ರಾರಂಭ ಮಾಡ್ತಾರೆ. ಸ್ವಾಮಿ ರಾಮಕೃಷ್ಣರನ್ನ ಆಧ್ಯಾತ್ಮಿಕ ಗುರು ಅಂತ ತಿಳ್ಕೊಂಡು ಅವರನ್ನು ಸ್ವೀಕಾರ ಬಗ್ಗೆ ಏಳಿಗೆಯಿಂದ ಹುಟ್ಟುವಂತಹ ಆಲೋಚಿಸ್ತಾರೆ. ಹೆಚ್ಚಾಗಿ ಅವರು ಯುವಜನರನ್ನ ಪ್ರಯತ್ನ ಮಾಡ್ತಾರೆ. ಅವರು ಮತ್ತೆ ಹೇಳ್ತಾರೆ, ಏನೇ ಎಚ್ಚರಗೊಂಡು ಅಂದರೆ ನಮ್ಮ ಧರ್ಮ ಹೆಸರು ಬದುಕುವಂಥ ಸ್ಕಿಲ್ ಅದನ್ನು ಎಚ್ಚರ ಮಾಡ್ಬೇಕಂತಂದರೆ ಅದು ಯುವಜನರಿಂದ ಸಾಧ್ಯ ಅಂತ ಹೇಳ್ಕೊಂಡು ಹೇಳ್ತಾರೆ. ಸೊ ಹಾಗಾಗಿ ನನಗೆ 100 ಬಲಿಷ್ಠ ಯುವಕರನ್ನು ಕೊಡಿ, ಈ ದೇಶದ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಂತಹ ಶ್ರೇಷ್ಠ ಮಹಾನ್ ಸಂತ, ತತ್ವಜ್ಞಾನಿ, ದಾರ್ಶನಿಕ, ಈ ಒಂದು ದೇಶದ ಮಣ್ಣನ್ನು ಎಲ್ಲ ಕಡೆ ಪ್ರಚಲಿತ ಕೆಲಸ ಮಾಡುವಂಥ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಭಾರತ ಸರ್ಕಾರ ಮನಗಂಡು ಅವರ ಈ ಜನವರಿ 12ನ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ದಾರೆ. ಇವತ್ತು 163ನೇ ರಾಷ್ಟ್ರೀಯ ಯುವ ದಿನಾಚರಣೆ. ಆ ಪ್ರಯುಕ್ತ ಎಲ್ಲ ಸ್ನೇಹಿತರು, ಯುವಕರು, ಇಲ್ಲಿನ ನಾಗರಿಕರೆಲ್ಲ ಸೇರ್ಕೊಂಡಿದ್ದೀವಿ. ಅತ್ಯಂತ ಹೆಮ್ಮೆಯ ವಿಷಯ. ಅವರ ದಾರ್ಶನಿಕ ಜೀವನ ಏನಿದೆ ಅದು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯ ನೆಲೆಯಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತದೊಂದಿಗೆ ಮುಂದಿನ ಸಹಕಾರವನ್ನು ಹೊಂದಿರಲಿಕ್ಕೆ ಮುಂದಿನ ಕಾರ್ಯಕ್ರಮವನ್ನು ಕೂಡ ನಮ್ಮೆಲ್ಲ ಸಹಕಾರ ಮಾಡಬೇಕಂತ ಮಾತನಾಡ್ತೀವಿ. ಕೂಡ ಸ್ವಾಮಿಗಳಿಗೆ ಪುಷ್ಪಾರ್ಚನೆ ಮಾಡ್ತೀವಿ. ಭಾರತ್ ಮಾತಾ ಕಿ ಭಾರತ್